ಕನ್ನಡ ಕಿರುತೆರೆಯಲ್ಲಿ ಅನೇಕ ಸೀರಿಯಲ್ಗಳು ಬರ್ತಾ ಇದೆ. ಹಲವು ಸೀರಿಯಲ್ಗಳು ಹಲವರಿಗೆ ಇಷ್ಟ. ನಾನಾ ಕಾರಣಕ್ಕಾಗಿ ಅಲ್ಲಿನ ಕಥೆನೋ ಅಥವಾ ಪಾತ್ರಧಾರಿಗಳೋ ಅಥವಾ ಅಲ್ಲಿನ ಸ್ಕ್ರೀನ್ ಪ್ಲೇನೋ ಇದನ್ನೆಲ್ಲ ನೋಡಿ ಕೆಲವರು ಸೀರಿಯಲ್ಗಳನ್ನು ಇಷ್ಟಪಡ್ತಾರೆ. ಪ್ರತಿ ವಾರ ಆದಮೇಲೆ ಆ ವಾರದಲ್ಲಿ ಯಾವ ಸೀರಿಯಲನ್ನು ಅತಿ ಹೆಚ್ಚು ಜನ ನೋಡಿದ್ರು ಅನ್ನೋದು ತುಂಬ ಜನರ ಪ್ರಶ್ನೆಯಾಗಿರುತ್ತೆ. ಹಾಗಿದ್ರೆ ಯಾವ ಸೀರಿಯಲ್ ಟಾಪ್ 1 ಇದೆ, ಟಾಪ್ 2 ಇದೆ? ಈ ಪ್ರಶ್ನೆಗಳು ಸಾಮಾನ್ಯವಾಗಿ ಸೀರಿಯಲ್ ವೀಕ್ಷಣೆ ಮಾಡುವಂಥ ವೀಕ್ಷಕರಿಗೆ ಇದ್ದೇ ಇರುತ್ತೆ. ಹೊಸದಾಗಿ ಶುರುವಾದಂಥ ಸೀರಿಯಲ್ಗಳು ಕಿಕ್ ಸ್ಟಾರ್ಟ್ ಮಾಡೋದು ತೀರಾ ಕಮ್ಮಿ. ಆದರೆ ಒಂದು ವೇಳೆ ಅವೇನಾದರೂ ಟಾಪ್ 1 ಬಂದ್ಬಿಡ್ತು ಅಂತಂದರೆ ಕಂಟಿನ್ಯೂಸ್ ಆಗಿ ಆ ಸೀರಿಯಲನ್ನು ಇಷ್ಟಪಟ್ಟು ನೋಡುವವರ ಸಂಖ್ಯೆ ಹೆಚ್ಚು. ಅದೇ ರೀತಿಯಾಗಿ ಕರ್ಣ ಸೀರಿಯಲ್ ಜಿ ಕನ್ನಡದಲ್ಲಿ ಪ್ರಸಾರ ಆಗತ್ತೆ ಅಂತ ಶುರುವಾದಲಿಂದಲೂ ಕೂಡ ನಾನಾ ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು. ಮೊದಲು ಕರ್ಣ ಸೀರಿಯಲ್ ಅಂತಾನೆ ಸುದ್ದಿಯಲ್ಲಿತ್ತು. ಅದಾದಮೇಲೆ ಅದರಲ್ಲಿ ಆ ನಟ ಈ ನಟಿಯರು ಇದ್ದಾರೆ ಅಂತ ಸುದ್ದಿ ಆಯಿತು. ಅದಾದಮೇಲೆ ಶೂಟಿಂಗ್ ಸಿಕ್ಕಾಬಟ್ಟೆ ರಿಚೆಸ್ಟ್ ಆಗಿದೆ ಅಂತ ಸುದ್ದಿ ಆಯಿತು. ಅದಾದಮೇಲೆ ಕಲರ್ಸ್ ಕನ್ನಡದವರು ಸ್ಟೇ ತಂದರು. ಅದಾದಮೇಲೆ ಒಂದಷ್ಟು ಕಾಂಟ್ರವರ್ಸಿ ಆಯಿತು. ಅದಾದಮೇಲೆ ಈಗ ಸೀರಿಯಲ್ ಮತ್ತೆ ಸುದ್ದಿಯಲ್ಲಿದೆ. ಹೌದು, TRPಯಲ್ಲಿ ದಾಖಲೆಯನ್ನು ಬರೆದಿದೆ ಕರ್ಣ ಸೀರಿಯಲ್. ಬೇರೆ ಸೀರಿಯಲ್ಗಳನ್ನು ಹಿಂದಕ್ಕೆ ಬಿಟ್ಟಿದೆ. ಹಾಗಿದ್ರೆ ಜಿಯಲ್ಲಿ ಅಂಥದ್ದು ಏನಾಗ್ತಾ ಇದೆ? ಯಾವ ಸೀರಿಯಲ್ ಪ್ರಥಮ ಸ್ಥಾನದಲ್ಲಿದೆ? ಕರ್ಣ ಬರೆದಂಥ ಹ್ಯಾಟ್ರಿಕ್ ಸಾಧನೆ ಏನು? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಹೌದು, ಈ ವರ್ಷದ 28ನೇ ವಾರದ TRP ಡೇಟಾ ಹೊರಬಂದಿದೆ. TRP ಪಟ್ಟಿಯಲ್ಲಿ ಮತ್ತೊಮ್ಮೆ ಕರ್ಣ ಧಾರಾವಾಹಿ ಟಾಪಿಗೇರಿದೆ. ಸತತವಾಗಿ 3 ವಾರಗಳ ಕಾಲ TRP ಪಟ್ಟಿಯಲ್ಲಿ ನಂಬರ್ 1 ಸ್ಥಾನವನ್ನು ಪಡೆದು ಸತತವಾಗಿ 3 ವಾರಗಳ ಕಾಲ ಡಬಲ್ ಡಿಜಿಟ್ TVR ದಾಖಲಿಸಿ ಹ್ಯಾಟ್ರಿಕ್ ಸಾಧನೆಯನ್ನು ಮಾಡಿದೆ. ಈ ಹಿಂದಿನ ಸೀರಿಯಲ್ಗಳು 1 ವಾರ 2 ವಾರ ಟಾಪ್ 1 ಬಂದು ಆನಂತರ 2-3 ವಾರ ಬಿಟ್ಟು ಮತ್ತೆ ಟಾಪ್ 1 ಬಂದಿದ್ದು ಇದೆ. ಆದರೆ ಕಂಟಿನ್ಯೂಸ್ ಆಗಿ 3 ವಾರಗಳ ಕಾಲ ಟಾಪ್ 1 ಬಂದಂಥ ಹೆಗ್ಗಳಿಕೆ ಕರ್ಣ ಸೀರಿಯಲ್ಗೆ ಬರುತ್ತೆ. ಆಮೇಲೆ 9 ರೇಟಿಂಗನ್ನು ಪಡೆದು ಅತಿ ಹೆಚ್ಚು TRPಯನ್ನು ಪಡೆದ ಸೀರಿಯಲ್ಗಳು ಅಂತ ಅನ್ನಿಸ್ಕೊಂಡಿದ್ದು ಇದೆ. ಆದರೆ ಡಬಲ್ ಡಿಜಿಟ್ 10, 11, 12 ಈ ರೀತಿಯಾಗಿ 2 ಅಂಕೆಯಲ್ಲಿ TRP ಬಂದಿರುವಂಥ ಸೀರಿಯಲ್ಗಳು ತೀರಾ ಕಡಿಮೆ ಆಗಿದ್ದವು. ಆದರೆ ಯಾವಾಗ ಕರ್ಣ ಶುರುವಾಯಿತು, ಕರ್ಣನ ರೇಂಜೇ ಬದಲಾಯಿತು. ಕನ್ನಡ ಕಿರುತೆರೆಯ ಇತಿಹಾಸದಲ್ಲಿ ಹೊಸ ಮೈಲಿಗಲ್ಲನ್ನು ಸೃಷ್ಟಿ ಮಾಡಿತು. ಈ ಮುಖಾಂತರವಾಗಿ ಕಿರಣ್ ರಾಜು, ನಮ್ರತಾ, ಭವ್ಯ ಗೌಡಗೆ ಜಾಕ್ಪಾಟ್ ಹೊಡಿತು ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಸೀರಿಯಲ್ TRP ಚೆನ್ನಾಗಿ ಬರ್ತಿದೆ ಅಂತಂದರೆ ಆ ನಟ ನಟಿಯರು ಹೆಚ್ಚು ಜನರಿಗೆ ರೀಚ್ ಆಗ್ತಿದ್ದಾರೆ ಅಂತ ಅರ್ಥ. ಹೆಚ್ಚು ಜನ ಅವರನ್ನು ನೋಡ್ತಾ ಇದ್ದಾರೆ ಅಂತ ಅರ್ಥ. ಹೆಚ್ಚು ಫ್ಯಾನ್ ಫಾಲೋವಿಂಗ್ ಅವರಿಗೆ ಆಗ್ತಾ ಇದೆ ಅಂತ ಅರ್ಥ. ಆ ಕತೆ ಇಷ್ಟ ಆಯಿತು ಅಂತ ಅರ್ಥ. ಬಹು ವರ್ಷಗಳ ಕಾಲ ಇದು ಪ್ರಸಾರ ಆಗುತ್ತೆ ಅಂತ ಅರ್ಥ. ಇತ್ತೀಚೆಗೆ 3 ತಿಂಗಳು 4 ತಿಂಗಳು ಒಂದೇ ತಿಂಗಳಿಗೆ ಸೀರಿಯಲ್ಗಳು ವೈಂಡ್ ಅಪ್ ಆಗಿದ್ದಿದೆ. 3 ವರ್ಷ 4 ವರ್ಷ ಎಲ್ಲ ಪ್ರಸಾರ ಆಗಬೇಕು ಅಂತಂದರೆ ಆ ಕತೆ ಹಾಗೆ ಇರಬೇಕು, ಪಾತ್ರವೂ ಕೂಡ ಹಾಗೆ ಇರಬೇಕು. ಸೊ ಅಲ್ಲಿಗೆ ಕರ್ಣ 1-2 ತಿಂಗಳಲ್ಲಿ ಕ್ಲೋಸ್ ಆಗಲ್ಲ ಅನ್ನೋದಂತೂ ಈ ಮುಖಾಂತರವಾಗಿ ಗೊತ್ತಾಗ್ತಾ ಇದೆ. ಹೌದು, ಆರಂಭವಾದ ಮೊದಲ ವಾರ ಕರ್ಣ ಧಾರಾವಾಹಿ ಅರ್ಬನ್ ಪ್ಲಸ್ ರೂರಲ್ನಲ್ಲಿ 10.2 TVR, ರೂರಲ್ 11.5 TVR, ಅರ್ಬನ್ 8.9 TVR. ಎರಡನೇ ವಾರ ಅರ್ಬನ್ ಪ್ಲಸ್ ರೂರಲ್ನಲ್ಲಿ 10.4 TVR, ರೂರಲ್ 11.9 TVR, ಅರ್ಬನ್ 8.9 TVR ದಾಖಲಿಸಿತು. ಮೊದಲೆರಡು ವಾರ ನಂಬರ್ 1 ಸ್ಥಾನದಲ್ಲಿದ್ದ ಕರ್ಣ ಧಾರಾವಾಹಿ ಮೂರನೇ ವಾರವೂ ಮೊದಲ ಸ್ಥಾನವನ್ನು ಕಾಯ್ದುಕೊಂಡಿದೆ. ಮೂರನೇ ವಾರ ಕರ್ಣ ಧಾರಾವಾಹಿಗೆ ಅರ್ಬನ್ ಪ್ಲಸ್ ರೂರಲ್ನಲ್ಲಿ 10.2 TVR ಲಭಿಸಿದೆ. ಮೊದಲ 3 ವಾರಗಳು 2 ಅಂಕಿ TVR ದಾಖಲಿಸಿ ಕರ್ಣ ಹೊಸ ಇತಿಹಾಸವನ್ನ ಸೃಷ್ಟಿಸಿದೆ. ಹಾಗಿದ್ರೆ ಟಾಪ್ 5 ನಲ್ಲಿ ಯಾವೆಲ್ಲ ಸೀರಿಯಲ್ಗಳು ಇದೆ? ಕರ್ಣನ ಹಿಂದೆ ಯಾರಿದ್ದಾರೆ? ಮೊದಲು ಯಾವ ಸೀರಿಯಲ್ ಟಾಪ್ 1 ನಲ್ಲಿ ಇತ್ತು? ಕರ್ಣ ಬರ್ತಾ ಇದ್ದ ಹಾಗೇನೆ ಜಾಗ ಬಿಟ್ಕೊಟ್ಟಂತ ಸೀರಿಯಲ್ ಯಾವುದು? ಜನ ಯಾವ ಸೀರಿಯಲ್ ಅನ್ನು ಇಷ್ಟಪಡ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ 10.2 TVR ಮುಖಾಂತರ ಕರ್ಣ ಧಾರಾವಾಹಿ ನಂಬರ್ 1 ಸ್ಥಾನದಲ್ಲಿದ್ದರೆ, ಲಕ್ಷ್ಮೀ ನಿವಾಸ ಧಾರಾವಾಹಿ 9 TVR ದಾಖಲಿಸಿ 2ನೇ ಸ್ಥಾನವನ್ನು ಪಡ್ಕೊಂಡಿದೆ. ಇನ್ನು ಅಣ್ಣಯ್ಯ ಸೀರಿಯಲ್ 8.5 TVR ಪಡ್ಕೊಂಡು 3ನೇ ಸ್ಥಾನದಲ್ಲಿದೆ. ಆಗಾಗ ನಂಬರ್ 1 ಸ್ಥಾನ ಪಡಿತಾ ಇದ್ದ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ 8.3 TVR ಪಡೆದು 4ನೇ ಸ್ಥಾನಕ್ಕೆ ಕುಸಿದಿದೆ. ಆರಂಭದಲ್ಲಿ ಟಾಪ್ನಲ್ಲಿ ಇರ್ತಾ ಇದ್ದ ನಾನಿನ್ನ ಬಿಡಲಾರೆ ಧಾರಾವಾಹಿ ಈಗ 8.2 TVRನೊಂದಿಗೆ 5ನೇ ಸ್ಥಾನಕ್ಕೆ ಬಂದಿದೆ. ಉಳಿದ ಧಾರಾವಾಹಿಗಳ TVR ಎಷ್ಟಿದೆ ಹಾಕಿದ್ರೆ? ಕಲರ್ಸ್ ಕನ್ನಡದ ಧಾರಾವಾಹಿ ಕಥೆಗೆ ಏನಾಯಿತು? ಬರೀ ಝೀದೆ ಟಾಪ್ 5 ವರೆಗೂ ಇದೆ ಅಂತ ಹೇಳಿದರೆ, ಹಾಗಿದ್ರೆ ಸ್ಟಾರ್ ಆಗಿರ್ಬೋದು ಅಥವಾ ಕಲರ್ಸ್ ಆಗಿರ್ಬೋದು ಈ ಸೀರಿಯಲ್ಗಳನ್ನು ಜನ ನೋಡೋದೇ ಇಲ್ವಾ? ಆಸೆ ಸೇರಿದಂತೆ ಬೇರೆ ಬೇರೆ ಸೀರಿಯಲ್ಗಳು ಅದ್ಭುತವಾಗಿ ಮೂಡಿ ಬರ್ತಾ ಇದ್ರೂ TRPಯಲ್ಲಿ ಯಾಕೆ ಹಿಂದೆ ಬಿದ್ದಿದೆ ಅನ್ನೋದು ತುಂಬ ಜನರ ಪ್ರಶ್ನೆ ಆಗಿದೆ. ಆಸೆ ಅನ್ನೋದು ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗುವಂಥ ಸೀರಿಯಲ್ ಆದರೂ ಇವತ್ತಿನವರೆಗೂ TRP ರೇಸ್ನಲ್ಲಿ ಹಿಂದೆ ಉಳಿದು ಬಿಟ್ಟಿದೆ. ಇದು ಹಲವರ
ಅನುಮಾನಕ್ಕೆ ಮತ್ತು ಬೇಸರಕ್ಕೂ ಕೂಡ ಕಾರಣವಾಗಿದೆ. ಇಲ್ಲಿ ರಾಜೇಶ್ ನಟರಂಗ ಹಾಗೂ ಛಾಯಾ ಸಿಂಗ್ ನಟನೆಯ ಅಮೃತಧಾರೆ ಸೀರಿಯಲ್ 7.5 TVR ಪಡೆದಿದೆ. ಬ್ರಹ್ಮಗಂಟು ಧಾರಾವಾಹಿ 7.0 TVR ದಾಖಲಿಸಿದೆ. ಇನ್ನು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ 5.3 TVR ಪಡೆದಿದೆ. ಶ್ರೀರಸ್ತು ಶುಭಮಸ್ತು ಧಾರಾವಾಹಿ 3.3 TVR ಅನ್ನು ಗಿಟ್ಟಿಸಿಕೊಂಡಿದೆ. ಕಳೆದ ವಾರ ಮಹಾನಟಿ 2 ಮತ್ತು ಭರ್ಜರಿ ಬ್ಯಾಚುಲರ್ಸ್ 2 ಮಹಾಸಂಗಮ ನಡೆದಿತ್ತು. ಇದಕ್ಕೆ ಅರ್ಬನ್ ಪ್ಲಸ್ ರೂರಲ್ನಲ್ಲಿ 8.8 TVR ಲಭಿಸಿದೆ. ಅರ್ಬನ್ ಮಾರ್ಕೆಟ್ನಲ್ಲಿ 7.1 TVR ಅನ್ನ ಪಡ್ಕೊಂಡಿದೆ. ಸೊ ಅಲ್ಲಿಗೆ ಕಲರ್ಸ್ ಕನ್ನಡ ಆಗಿರ್ಬೋದು, ಸ್ಟಾರ್ ಸುವರ್ಣ ಆಗಿರ್ಬೋದು, ಇದು ಯಾವುದೇ ಸೀರಿಯಲ್ಗಳು ಟಾಪ್ 5 ಸ್ಥಾನವನ್ನು ಪಡ್ಕೊಂಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಜಿ ಕನ್ನಡದ ಧಾರಾವಾಹಿಗಳೇ ಟಾಪ್ 5 ವರೆಗೂ ಇರಬೇಕಾದ್ರೆ ಇನ್ನುಳಿದಂಥ ಸೀರಿಯಲ್ನ ಹಾಕಿದ್ರೆ ಯಾರೂ ನೋಡಲ್ವಾ? ನೋಡಿದ್ರು ಕೂಡ ಇಲ್ಲಿ ಯಾಕೆ ಟಾಪಲ್ಲಿ ಬರ್ತಾ ಇಲ್ಲ ಅನ್ನೋ ಪ್ರಶ್ನೆ ಅನೇಕರಿಗೆ ಇದ್ದೇ ಇರುತ್ತೆ. ಆದರೆ ಅತಿ ಹೆಚ್ಚು ಜನ ನೋಡ್ತಾ ಇರೋದು ಜಿ ಕನ್ನಡದ ಸೀರಿಯಲ್ಗಳನ್ನು ಅನ್ನೋದು ಇಲ್ಲಿ ಕನ್ಫರ್ಮ್ ಆಗ್ತಾ ಇದೆ. ಇದರಲ್ಲಿ ನಿಮ್ಮ ನೆಚ್ಚಿನ ಸೀರಿಯಲ್ ಯಾವುದು? ನೀವು ಯಾವುದನ್ನು ಇಷ್ಟಪಟ್ಟು ನೋಡ್ತೀರಾ? ಯಾರ ಸೀರಿಯಲ್ ನಂಬರ್ 1 ಆಗಬೇಕು? ಕನ್ನಡ ಸೀರಿಯಲ್ ಟಾಪ್ 3 ವೀಕ್ಸಲ್ಲೂ ಟಾಪ್ 1 ಬಂದಿದ್ದು ಹೇಗೆ ಅನಿಸ್ತಿದೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.